ಬಿಗಿನರ್ಸಿಗೆ ಯಾವ ರೀತಿ ಸಾರಿ ಕುಚ್ಚು ಹಾಕೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಸಾರಿ ಕುಚ್ಚು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ ಆಗಿರುತ್ತೆ ನೋಡಿ. ಇಲ್ಲಿ ಫುಲ್ ಬಾಡಿ ಫುಲ್ ಈ ರೀತಿ ಇದೆ. ಇದರಲ್ಲಿ ಸ್ವಲ್ಪ ಲೈಟ್ ಬ್ಲೂ ಅಲ್ಲಿ ಒಂದು ಕಲರ್ ಇದೆ, ಆಮೇಲೆ ಗೋಲ್ಡನ್ ಕಲರ್ ಇದೆ. ಗೋಲ್ಡನ್ ಆರ್ ಕಾಪರ್ ಯಾವುದು ಆಗುತ್ತೆ ಇದು. ಸೊ ನಾನಿವಾಗ ನೋಡಿ, ನಾನಿವಾಗ ಈ ಬಾರ್ಡರ್ ಕಲರ್ ಥ್ರೆಡ್ ತೊಗೊಂಡಿದ್ದೇನೆ. 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡು ಇಲ್ಲಿ ನಾವೀಗ ಸಾರಿ ಕುಚ್ಚು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ಸೀರೆಗೆ 2 ಸಲ ಲಾಕ್ ಮಾಡ್ಕೋಬೇಕು. ನೋಡಿ, 2 ಸಲ ಲಾಕ್ ಮಾಡ್ಕೊಳ್ಳಿ. 2 ಸಲ ಲಾಕ್ ಆದಮೇಲೆ 4 ಥ್ರೆಡ್ ತೊಗೊಳ್ಳಿ, 4 ಚೈನ್ ತೊಗೊಳ್ಳಿ. 4 ಚೈನ್ ಆದಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಿ. ಈ ರೀತಿ ಲಾಕ್ ಆದಮೇಲೆ 2 ಚೈನ್ ತೊಗೊಳ್ಳಿ. 2 ಚೈನ್ ತೊಗೊಂಡು ಒಂದು ಸಲ ದಾರ ಸುತ್ತಕೊಂಡು ಒಂದು 3 ಚೈನ್ ಗ್ಯಾಪಲ್ಲಿ ಹೋಗಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಡಬಲ್ ಕ್ರೋಶ ಹಾಕಬೇಕು. ಒಂದು ಸಲ ದಾರ ಸುತ್ತಕೊಂಡು ನೋಡಿ ಈ ರೀತಿಯಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಮೊದಲಿಗೆ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಹಾಕಬೇಕು. ಡಬಲ್ ಕ್ರೋಶ ಆದಮೇಲೆ 2 ಚೈನ್ ತೊಗೊಳ್ಳಿ. 2 ಚೈನ್ ತೊಗೊಂಡು ಒಂದು ಸಲ ದಾರ ಸುತ್ತಕೊಂಡು ಈ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ದಾರನ ತಂದು 2ರಲ್ಲೊಂದು 2ರಲ್ಲೊಂದು ಮಾಡಬೇಕು. ಈ ರೀತಿ ನಾವು ಡಬಲ್ ಕ್ರೋಶ ಮಾಡಬೇಕು. 1 2 3. ಮೊದಲಿಗೆ ನಾವು ಹಾಕಿದ ಡಬಲ್ ಕ್ರೋಶದೊಳಗೆ ನಾವು 10 ಇಲ್ಲ 11 ಡಬಲ್ ಕ್ರೋಶ ಮಾಡಬೇಕು. ಈ ರೀತಿ ಒಂದು ಸಲ ದಾರ ಸುತ್ಕೋಬೇಕು. ಈ ಗ್ಯಾಪ್ ಒಳಗೆ ಹೋಗ್ಬಿಟ್ಟು ದಾರನ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು ಮಾಡಬೇಕು. ಈ ರೀತಿ ನಾವು ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ನೋಡಿ, 6 ಟೈಮ್ಸ್ ಆಯಿತು. ಒಂದೊಂದು ಡಬಲ್ ಕ್ರೋಶ ಆದಮೇಲೆ ಸ್ವಲ್ಪ ಈ ರೀತಿ ಪುಷ್ ಮಾಡಿದರೆ ಅದು ಬ್ಯಾಕ್ ಹೋಗುತ್ತೆ ಮತ್ತು ಇಲ್ಲಿ ನಿಮಗೆ ಮತ್ತೆ ಡಬಲ್ ಕ್ರೋಶ ಹಾಕಲಿಕ್ಕೆ ಗ್ಯಾಪ್ ಸಿಗುತ್ತೆ. ತುಂಬ ಈಸಿ ಇದೆ ಡಿಸೈನ್. ಯಾವುದೇ ಬೀಡ್ಸ್ ಏನು ಹಾಕ್ತಾ ಇಲ್ಲ. ಟ್ರೈ ಮಾಡಿ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಏನಷ್ಟು ಕಷ್ಟ ಅನಿಸಲ್ಲ. ನೋಡಿ, ಇಲ್ಲಿ ನಿಮಗೆ 10 ಬೇಕಿದ್ದರೂ ಹಾಕ್ಬೋದು ಅಥವಾ 12 ಬೇಕಿದ್ದರೂ ಹಾಕ್ಬೋದು. ಈ ನಾವೇನು ಮೊದಲಿಗೆ ಡಬಲ್ ಕ್ರೋಶ ಹಾಕಿದ್ವಿ ನೋಡಿ, ಅದರೊಳಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಡಬಲ್ ಕ್ರೋಶ ಹಾಕಿ. ನೋಡಿ, ಡಬಲ್ ಕ್ರೋಶ ಆದಮೇಲೆ ನೋಡಿ ಇವಾಗ ಇಲ್ಲಿ ಫಿನಿಶ್ ಆಯ್ತಲ್ವ. ಡಬಲ್ ಕ್ರೋಶ ಆದಮೇಲೆ ಇದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಸ್ವಲ್ಪ ದೂರ ಮಾಡಬೇಡಿ, ಮಾಡಿದರೆ ಅದು ನಮಗೆ ಇದು ಡಿಸೈನ್ ಸ್ಟಿಫ್ ಆಗಿ ನಿಲ್ಲಲ್ಲ. ನೋಡಿ, ಈ ರೀತಿ ಕಾಣ್ತದೆ. ಒಂದು ಡಿಸೈನ್ ಕಂಪ್ಲೀಟ್ ಆದಮೇಲೆ 2 ಚೈನ್ ತೊಗೊಳ್ಳಿ. 2 ಚೈನ್ ತೊಗೊಂಡು ಒಂದು ಸಲ ದಾರ ಸುತ್ತಕೊಂಡು ಈ ಮೂರು ಚೈನ್ ಗ್ಯಾಪಲ್ಲಿ ಸೀರೆಗೆ ಲಾಕ್ ಮಾಡಬೇಕು. ನೋಡಿ, 2ರಲ್ಲಿ ಒಂದು 2ರಲ್ಲಿ ಒಂದು
ಸೀರೆಗೆ ಡಬಲ್ ಕ್ರೋಶ ಹಾಕಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 2 ಸಲ ಚೈನ್ ತಗೊಂಡು ಒಂದು ಸಲ ದಾರ ಸುತ್ತಕೊಂಡು ಈ ಲಾಕ್ ಮಾಡಿರೋ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರ ತಂದು 2ರಲ್ಲಿ 1 2ರಲ್ಲಿ 1 ಮಾಡಿ, ಮತ್ತು ದಾರ ಸುತ್ತಕೊಂಡು 2ರಲ್ಲಿ 1 2ರಲ್ಲಿ 1. ಇಲ್ಲಿ ನೀವು ತ್ರಿಬಲ್ ಕ್ರೋಶ ಬೇಕಿದ್ದರೂ ಮಾಡ್ಬೋದು, ಅಥವಾ ಡಬಲ್ ಕ್ರೋಶ ಬೇಕಿದ್ದು ಮಾಡ್ಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಟ್ರೈ ಮಾಡಿ. ನೋಡಿ 3 ಟೈಮ್ಸ್ ಆಯಿತು. 4 ನಿಧಾನಕ್ಕೆ ಮಾಡ್ತಾ ಹೋಗಿ, ಆವಾಗ ನಿಮಗೆ ಈಸಿ ಆಗುತ್ತೆ. 5 ಕೌಂಟಿಂಗು ಈಸಿಯಾಗಿ ಬರುತ್ತೆ. 6 7 ಇಲ್ಲಿ 10 ಬೇಕಿದ್ದರೂ ಹಾಕ್ಬೋದು ಅಥವಾ 12 ಬೇಕಿದ್ದರೂ ಹಾಕ್ಬೋದು. ನಿಮಗೆ ಯಾವುದು ಎಷ್ಟು ಬೇಕನ್ಸುತ್ತೆ ಅಷ್ಟು ಹಾಕಿ. ಇದರಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕಿ. ಜಾಸ್ತಿನೂ ಹಾಕೋಕ್ಕೆ ಹೋಗಬೇಡಿ, ಕಡಿಮೆನೂ ಹಾಕಬೇಡಿ. ಕಡಿಮೆ ಹಾಕಿದರೆ ಅದು ಡಿಸೈನ್ ಸ್ಟಿಫ್ ಆಗಿ ಬರಲ್ಲ, ಜಾಸ್ತಿ ಹಾಕಿದರೂ ಸ್ವಲ್ಪ ಸ್ಟಿಫ್ ಅನಿಸಲ್ಲ. ನೋಡಿ ಇಷ್ಟು ಆದಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಬಿಟ್ಟು ಇಲ್ಲಿ ಬಟ್ಟೆಗೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ. ನೋಡಿ ಈ ರೀತಿ ಕಾಣ್ತದೆ. ನೋಡಿ ಫ್ರೆಂಡ್ಸ್, ಫುಲ್ ಕ್ರೋಶ ಫಿನಿಶ್ ಆದಮೇಲೆ ಈ ರೀತಿ ಕಾಣ್ತದೆ. ಇದಕ್ಕೆ ನಾನು 170 ಎಳೆ ದಾರ ಹಾಕಿ ಟೆಸಲ್ ಹಾಕಿದ್ದೀನಿ. ನೋಡಿ ನೋಡಿ ತುಂಬ ಈಸಿ ಆಗಿದೆ, ಆಮೇಲೆ ನೀಟಾಗೂ ಕಾಣಿಸುತ್ತೆ. ನಿಮಗೆ ಬೇಗ ಒಂದು ಸಾರಿ ಕುಚ್ಚು ಹಾಕಬೇಕಂತ ಇದ್ದರೆ ಇದನ್ನು ಟ್ರೈ ಮಾಡಿ. ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ.